ನನ್ನ ಅತ್ತೆಯೇ ನನ್ನ ಗಂಡನ ಬಳಿಗೆ ಬೇರೊಂದು ಹೆಣ್ಣನ್ನು ಸರಸವಾಡಲು ಕಳಿಸುತ್ತಿದ್ದಾದರೂ ಏಕೆ? ಸುಮಾ ಆಫೀಸ್ನಿಂದ ಬಂದು ಮನೆಯ ಬೀಗವನ್ನು ತೆಗೆಯುತ್ತಾ ಬಾಗಿಲ ಪಕ್ಕದಲ್ಲಿ ಇದ್ದ ಬ್ಯಾಗನ್ನು ನೋಡಿ ಯಾರು ಬಂದಿರಬಹುದು ಎಂದು ಅತ್ತಿತ್ತ ನೋಡಿದಳು. ಹೂವಿನ ಗಿಡಗಳ ಪಾತಿಯನ್ನು ಸ್ವಚ್ಛಗೊಳಿಸುತ್ತಿದ್ದ ತಾಯಿಯನ್ನು ನೋಡಿ, ಅಮ್ಮ ಯಾವಾಗ ಬಂದೆ? ಫೋನ್ ಮಾಡಿದ್ದರೆ ನಾನು ರೈಲ್ವೆ ಸ್ಟೇಷನ್ಗೆ ಬರುತ್ತಿದ್ದೆ. ಬರುತ್ತಲೇ ಕೆಲಸ ಶುರು ಮಾಡಿದ್ದೀಯಾ ಎಂದಳು. ನನಗೇನು ಈ ಊರು ಹೊಸದಲ್ಲವಲ್ಲ. ನಿನಗೆ ಫೋನ್ ಮಾಡಿದರೆ ನೀನು ಆಫೀಸಿಗೆ ರಜಾ ಹಾಕಿ ರೈಲ್ವೆ ಸ್ಟೇಷನ್ಗೆ ಬರಬೇಕಾಗುತ್ತದೆ ಎಂದು ಶಾಂತಮ್ಮ ಹೇಳಿದರು. ನಿನ್ನ ಆರೋಗ್ಯ ಅಷ್ಟಕ್ಕಷ್ಟೇ. ಅಲ್ಲಿ ಏಕೋತ್ ಕೆಲಸ ತಪ್ಪಲ್ಲ. ಇಲ್ಲೂ ಬಂದ ಕೂಡ ಕೆಲಸ ಪ್ರಾರಂಭಿಸುತ್ತಿದ್ದೀಯಾ? ಒಳಗೆ ಬಾ ಎನ್ನುತ್ತಾ ಬ್ಯಾಗ್ ತೆಗೆದುಕೊಂಡು ಹೋಗಿ ಬೆಡ್ ರೂಮ್ನಲ್ಲಿ ಇರಿಸಿ ಅಡುಗೆ ಮನೆಗೆ ಹೋಗಿ ಡಬ್ಬದಲ್ಲಿ ಸಿದ್ಧವಾಗಿರುವ ಕುರುಕಲು ತಿಂಡಿಯನ್ನು ತಟ್ಟೆಯಲ್ಲಿಟ್ಟು ತಾಯಿಗೆ ಕೊಟ್ಟು ತಾನು ತಿನ್ನತೊಡಗಿದಳು. ಶಾಂತಮ್ಮ ಕೈ ಕಾಲುಗಳನ್ನು ತೊಳೆದುಕೊಂಡು ಬಂದು ಕುಳಿತು ತಿಂಡಿ ತಿನ್ನುತ್ತಾ, ಇನ್ನೂ ಮಕ್ಕಳು ಬಂದಿಲ್ಲವೇಕೆ ಎಂದು ಕೇಳಿದಳು. ಸ್ಕೂಲಿಂದ ಅವರನ್ನು 2 ಗಂಟೆಗೆ ಬಿಟ್ಟು ಕಳಿಸುತ್ತಾರೆ. ಮನೆಯಲ್ಲಿ ನೋಡಿಕೊಳ್ಳಲು ಯಾರೂ ಇಲ್ಲದ ಕಾರಣ ಮಕ್ಕಳನ್ನು ಬೇರೆ ಕಡೆ ಇರುವಂತೆ ಮಾಡಿದ್ದೇನೆ. ನಾನು ಮನೆಗೆ ಬಂದ ನಂತರ ಅವರು ಮನೆಗೆ ಬರುವಂತೆ ಏರ್ಪಾಡು ಮಾಡುತ್ತೇನೆ ಅಮ್ಮ. ಹೊಲದಲ್ಲಿ ಯಾವ ಬೀಜ ಬಿತ್ತಿದ್ದಾರೆ? ಬೆಳೆಗಳೆಲ್ಲ ಚೆನ್ನಾಗಿ ಬರುತ್ತಿದೆಯೇ? ಈ ವಯಸ್ಸಿನಲ್ಲೂ ನಿನಗೆ ಶ್ರಮ ತಪ್ಪಿಲ್ಲವಲ್ಲಮ್ಮ ಎಂದಳು ಸುಮಾ. ಅದಕ್ಕೆ ಅಳಿಯನನ್ನು ಕೇಳಿ, ಈ ಹೊಲಗಳು ಮನೆ ಎಲ್ಲವನ್ನು ಮಾರಿ ನನ್ನ ನಂತರ ನಿಮಗೆ ಕೊಡುವುದಕ್ಕಿಂತಲೂ ಮೊದಲೇ ಕೊಟ್ಟರೆ ನನಗೆ ತೃಪ್ತಿ ಆಗುತ್ತದೆ. ನೀವು ಮಕ್ಕಳನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ ಎಂದು ನೊಂದುಕೊಳ್ಳುತ್ತಿದ್ದೀರಲ್ಲ, ಅದಕ್ಕೆ ನಾನೇ ಇಲ್ಲಿ ಇದ್ದು ಮಕ್ಕಳನ್ನು ನೋಡಿಕೊಂಡು ನನ್ನ ಮುಂದಿನ ಜೀವನವನ್ನು ಕಳೆಯುತ್ತೇನೆ ಎಂದಳು. ತಾಯಿಯ ಮಾತು ಕೇಳಿ ಸುಮಾ ಒಂದು ಕ್ಷಣ ಗಾಬರಿಗೊಂಡಳು. ಗಂಡ ಪರಮ ಕಟುಕ, ಮುಂಗೋಪಿ, ಜಿಪುಣ. ಈ ವಿಷಯವನ್ನು ಇಷ್ಟು ವರ್ಷವಾದರೂ ತನ್ನ ತಾಯಿಗೂ ಹೇಳದೆ ಸುಮ್ಮನಿದ್ದಳು. ಮನೆಗೆ ಯಾರಾದರೂ ಬಂದರೆ ಆ 2 ದಿನಗಳ ಕಾಲ ಅವರೊಂದಿಗೆ ಬಹಳ ಮರ್ಯಾದೆಯಿಂದ ಮಾತನಾಡಿ ಬಹಳ ಒಳ್ಳೆಯವನಂತೆ ವರ್ತಿಸುತ್ತಿದ್ದನು. ಅವರೆಲ್ಲರೂ ಹೊರಟು ಹೋದ ಮೇಲೆ ಅವರಿಗಾಗಿ ಮಾಡಿದ ಖರ್ಚನ್ನು ಲೆಕ್ಕ ಮಾಡಿ ಅವಳಿಗೆ ನಿದ್ದೆ ಇಲ್ಲದಂತೆ ಮಾಡುತ್ತಿದ್ದ. ಅವನ ಕಡೆಯವರು ಬಂದಾಗ ಬಗೆ ಬಗೆಯ ಭಕ್ಷ್ಯಗಳನ್ನು ಮಾಡು ಎಂದು ಎಷ್ಟು ಮಾಡಿದರೂ ನನ್ನವರು ಬಂದರೆ ನೀನು ಏನು ಸರಿಯಾಗಿ ಮಾಡೋಲ್ಲ ಎಂದು ಹಂಗಿಸುತ್ತಿದ್ದ. ಈಗ ಅಮ್ಮ ಇಲ್ಲೇ ಇರುತ್ತೇನೆಂದರೆ ಮನೆಯಲ್ಲಿ ಏನು ಗಲಾಟೆ ಪ್ರಾರಂಭಿಸುತ್ತಾನೋ ಎಂದು ಭಯಗೊಂಡಳು. ಆದರೂ ಅದನ್ನು ತಾಯಿಗೆ ತೋರ್ಪಡಿಸದೆ, ಹಾಗೆ ಆಗಲ್ಲಮ್ಮ, ಅವರು ಬಂದ ಮೇಲೆ ಮಾತನಾಡೋಣ. ನಿನ್ನನ್ನು ಬಿಟ್ಟು ನಮಗ್ಯಾರಿದ್ದಾರೆ? ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೋ. ಪ್ರಯಾಣ ಮಾಡಿ ಬಂದಿರುವೆ ಎಂದಳು. ಶಾಂತಮ್ಮ ಪ್ರಯಾಣದ ಆಯಾಸದ ಪರಿಹಾರಕ್ಕಾಗಿ ಸ್ನಾನ ಮಾಡಿ ಬಂದು ಮಲಗಿದಳು. ಅವಳಿಗೆ ನಿದ್ದೆ ಹತ್ತದೆ. ಹಳೆಯ ಘಟನೆಗಳೆಲ್ಲ ನೆನಪಾಗತೊಡಗಿದವು. ಅವಳು ಮದುವೆಯಾಗಿ ಅತ್ತೆ ಮನೆಗೆ ಬರುವಷ್ಟರಲ್ಲಿ ಅತ್ತೆ ಗಂಡ ಇರುತ್ತಿದ್ದರು. ಮಗ ಚಿಕ್ಕವನಾಗಿದ್ದಾಗಲೇ ಅವಳ ಗಂಡ ತೀರಿಕೊಂಡಿದ್ದರಿಂದ ಅವಳೇ ಕಷ್ಟಪಟ್ಟು ಅವನನ್ನು ಬೆಳೆಸಿ ವ್ಯವಸಾಯವನ್ನು ಕಲಿಸಿದ್ದಳು. ಎಲ್ಲರೂ ನಿನಗೇನು, ನೀನು ಅದೃಷ್ಟವಂತಳು, ನಿನ್ನ ಅತ್ತೆಗೆ ಹೆಣ್ಣು ಮಕ್ಕಳಿಲ್ಲ, ಆದ್ದರಿಂದ ನಿನ್ನನ್ನೇ ಮಗಳಂತೆ ನೋಡಿಕೊಳ್ಳುತ್ತಾಳೆ. ಅತ್ತೆಗೆ ಅನುಗುಣವಾಗಿ ನಡೆದುಕೋ ಎಂದರು. ಶಾಂತಮ್ಮ ನಿಜವೇ ಎಂದುಕೊಂಡಳು. ಅತ್ತೆ ಮನೆಗೆ ಕಾಲಿಟ್ಟು 4 ದಿನಗಳಿಗೆ ಅತ್ತೆಯ ಗುಣ ಅರ್ಥವಾಯಿತು. ಬೆಳಗಿನ ಜಾವವೇ ಎಬ್ಬಿಸಿ ಯಾವುದೋ ಒಂದು ಕೆಲಸ ಹೇಳುತ್ತಾ ಒಂದು ಕ್ಷಣವೂ ಸುಮ್ಮನಿರುತ್ತಿರಲು ಬಿಡುತ್ತಿರಲಿಲ್ಲ. ಮಗನ ಅಗತ್ಯತೆಗಳನ್ನು ತಾನೇ ನೋಡಿಕೊಳ್ಳುತ್ತಿದ್ದಳು. ಇರುವವನೊಬ್ಬ ಕಣ್ಣ ರೆಪ್ಪೆಯಲ್ಲಿ ಮುಚ್ಚಿಟ್ಟುಕೊಂಡು ಸಾಕಿದ್ದೇನೆ. ಅವನ ಕೆಲಸವನ್ನೆಲ್ಲ ನನ್ನ ಕೈಯಿಂದ ಮಾಡಿದರೆ ನನಗೆ ನೆಮ್ಮದಿ ಇಲ್ಲ ಎನ್ನುತ್ತಾ ಸೊಸೆ ಮಗನೊಂದಿಗೆ ಮಾತನಾಡಲು ಬಿಡುತ್ತಿರಲಿಲ್ಲ. ಅವನು ಅಮ್ಮನ ಬಾಲ. ಅಮ್ಮ ಹೇಳಿದಂತೆ ಕೇಳುತ್ತಿದ್ದ. ಒಂದು ದಿನವೂ ಸ್ವಂತವಾಗಿ ಯೋಚಿಸುತ್ತಿರಲಿಲ್ಲ. ಅವೆಲ್ಲ ಎಲ್ಲರ ಮನೆಯಲ್ಲೂ ಇದ್ದಿದ್ದೇ ಎಂದು ಸಮಾಧಾನಗೊಂಡರೂ ಒಂದು ವಿಷಯದಲ್ಲಿ ಅವಳಿಗೆ ಬಹಳ ಬೇಸರವಾಗುತ್ತಿತ್ತು. ಬೆಳಗಾಗುತ್ತಲೇ ನಮ್ಮ ಮನೆಯವರ ಅತ್ತೆಯ ಮಗಳು ಮನೆಗೆ ಬರುತ್ತಿದ್ದಳು. ಅವಳ ಕೈಯಿಂದಲೇ ಮಗನ ಮೈಗೆ ಎಣ್ಣೆ ಹಚ್ಚಿ ಬಿಸಿ ನೀರಿನಿಂದ ಸ್ನಾನ ಮಾಡಿಸಲು ಹೇಳುತ್ತಿದ್ದಳು. ಆ ಸ್ನಾನವಾಗುವವರೆಗೂ ಅವರುಗಳ ಸರಸ ಸಂಭಾಷಣೆಯಲ್ಲಿ ಪಾಲ್ಗೊಂಡು ನಗುವುದಲ್ಲದೆ ಅವಳನ್ನು ಮೈಸೂರು ಸ್ಯಾಂಡಲ್ ಸೋಪ್ನಿಂದ ಸ್ನಾನ ಮಾಡುವಂತೆ ತಿಳಿಸಿ ಇಬ್ಬರನ್ನು ಕೋಣೆ ಒಳಗೆ ಕಳಿಸಿ ಅವರು ಆಯಾಸಗೊಂಡು ಹೊರಗೆ ಬರುವ ಒಳಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಬಡಿಸುತ್ತಿದ್ದಳು. ಇದೇನತ್ತೆ ಎಂದು ಕೇಳಿದರೆ, ನಿನ್ನೊಬ್ಬಳಿಂದಲೇ ಸರಿ ಹೋಗುತ್ತದೆಯೇ? ಅವನು ಗಂಡಸು. ನೀನು ಬಂದ ಕೂಡಲೇ ಮೊದಲಿನಿಂದಲೂ ಇದ್ದವಳನ್ನು ಬಿಡಲಾಗುವುದೇ ಎನ್ನುತ್ತಾ ಮಗನನ್ನು ಸಮರ್ಥಿಸುತ್ತಿದ್ದಳು. ಇನ್ನು ಸರಿ, ನಿಮ್ಮ ಮಾವನಾದರೆ 3 ಇಟ್ಟುಕೊಂಡಿದ್ದರು. ಆ ದಿನಗಳಲ್ಲಿ ಗಂಡಸರಿಗೆ ಎಷ್ಟು ಜನ ಇದ್ದಾರೆ ಅಷ್ಟು ಪೌರುಷ ಎಂದು ಲೆಕ್ಕಿಸುತ್ತಿದ್ದಳು. ನಿನ್ನ ರೀತಿ ನಾನು ಯಾವತ್ತೂ ನೊಂದುಕೊಂಡಿರಲಿಲ್ಲ ಎನ್ನುತ್ತಾ ಆತ ಮಾಡಿದ ಗಾನ ಕಾರ್ಯಗಳನ್ನೆಲ್ಲ ಆಡಿ ಹೊಗಳುತ್ತಿದ್ದಳು. ತಾನು ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿಗೆ ಅನ್ಯಾಯವಾಗುತ್ತಿದ್ದರೂ ನೋಡಿ ತಡೆಯುವುದನ್ನು ಬಿಟ್ಟು ಆಕೆಯೇ ಅವನನ್ನು ವಹಿಸಿಕೊಂಡು ಬರುತ್ತಿದ್ದರೆ ಅವಳೇನು ಮಾಡಬಲ್ಲಳು? ಇದೇ ರೀತಿ ತನ್ನ ಮಗಳಿಗೆ ನಡೆದಿದ್ದರೆ ಸುಮ್ಮನಿರುತ್ತಿದ್ದಾಳೆಯೇ? ತವರು ಮನೆಯಲ್ಲಿ ಯಾರಿಗಾದರೂ ಹೇಳಿದರೆ ಎಲ್ಲವನ್ನು ಸಹಿಸಿಕೊಂಡು ಹೋಗಬೇಕಮ್ಮ ಎಂದು ಹೇಳುತ್ತಿದ್ದರು. ಅಳಿಯನನ್ನು ಏನೂ ಕೇಳುತ್ತಿರಲಿಲ್ಲ.
ಎಲ್ಲರಿಗೂ ಹೇಳಿ ಅಸಹ್ಯಗೀಡಾಗುವುದಕ್ಕಿಂತ ಸುಮ್ಮನಿರುವುದೇ ಒಳ್ಳೆಯದೆಂದು ನಿರ್ಧರಿಸಿಕೊಂಡು ಬಂದಿದ್ನೆಲ್ಲ ಸಹಿಸಿಕೊಂಡು ಜೀವನ ನಡೆಸುತ್ತಿದ್ದೆ. ಅವನ ಕೆಟ್ಟ ಸಹವಾಸಗಳಿಂದ ಅಂಟುವ್ಯಾಧಿ ಸೋಂಕಿಸಿದ್ದು ಅಲ್ಲದೆ ಪ್ರತಿ ಬಾರಿಯೂ ಗರ್ಭಪಾತವಾಗಿ ಮಕ್ಕಳು ದಕ್ಕುತ್ತಿರಲಿಲ್ಲ. ಆದ್ದರಿಂದ ಈ ಬಾರಿ ಗರ್ಭಿಣಿಯಾಗುತ್ತಲೇ ತವರು ಮನೆಗೆ ಹೋಗಿ ಔಷಧಿಗಳನ್ನು ಸೇವಿಸಿ ಹೆಣ್ಣು ಮಗುವನ್ನು ಹೆತ್ತೆ. ಅವನ ದುರಭ್ಯಾಸಗಳಿಂದ ಗಂಡ ಸತ್ತ ನಂತರ ವಯಸ್ಸಾಗಿ ಅನಾರೋಗ್ಯದಿಂದ ಅತ್ತೆ ತೀರಿಕೊಂಡರು. ಇರುವ ಹೊಲಗಳನ್ನು ಅಲ್ಲಿನ ರೈತರು ಕೂಲಿಗಳ ಸಹಾಯದಿಂದ ಬೆಳೆ ಬೆಳೆಯುತ್ತಾ ಮಗಳನ್ನು ಓದಿಸಿ ಸ್ವಲ್ಪ ಹೊಲವನ್ನು ಮಾರಿ ಒಬ್ಬ ಆಫೀಸರ್ ಅಳಿಯನನ್ನು ಹುಡುಕಿ ಮದುವೆ ಮಾಡಿಕೊಟ್ಟು ಈಗ ಅಳಿಯನ ಅನುಮತಿಯನ್ನು ಪಡೆದು ನಾನು ಇವರ ಆಶ್ರಯದಲ್ಲಿ ಇರಬೇಕೆಂದುಕೊಂಡಿದ್ದೇನೆ. ಶಾಂತಮ್ಮ ಇವನ್ನೆಲ್ಲ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ಅದೇ ಸಮಯಕ್ಕೆ ಅಳಿಯ ಮನೆಗೆ ಬಂದ. ಅತ್ತೆಯನ್ನು ನೋಡಿದ ಅಳಿಯ ತುಂಬ ಸಂತೋಷಪಟ್ಟ. ಅತ್ತೆಯ ಆರೋಗ್ಯದ ಬಗ್ಗೆ ವಿಚಾರಿಸಿದ. ಅಳಿಯ ಸಂತೋಷದಿಂದ ಇರುವುದನ್ನು ನೋಡಿದ ಶಾಂತಮ್ಮ ತಾನು ಈ ಮನೆಯಲ್ಲಿ ಶಾಶ್ವತವಾಗಿ ಇರುವುದರ ಬಗ್ಗೆ ಅಳಿಯನಿಗೆ ತಿಳಿಸಿದಳು. ಆಗ ಶಾಂತಮ್ಮನ ಅಳಿಯ ತುಂಬ ಸಂತೋಷದಿಂದಲೇ ಅದಕ್ಕೆ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ. ಸಂತೋಷದಿಂದ ಶಾಂತಮ್ಮ ತನ್ನ ಮುಂದಿನ ಜೀವನವನ್ನು ಅವರೊಟ್ಟಿಗೆ ಕಳೆದಳು. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.